ಎಲ್ಲರಿಗೂ ನಮಸ್ಕಾರ. ನಾನು ಸುಭಾಷ್ ಚಂದ್ರ ಕಟ್ಕಟಿ, ಯಾದಗಿರಿ ಜಿಲ್ಲೆಯ ಕೋಲಿ ಸಮಾಜದ ಮುಖಂಡರು. ನಾನು ಇವತ್ತು ಎಲ್ಲ ನನ್ನ ಕುಲ ಬಾಂಧವರಲ್ಲಿ ಕೇಳಿಕೊಳ್ಳುವುದೇನೆಂದರೆ, ನಿನ್ನೆ ಆಗಿರ್ತಕ್ಕಂಥ ಕೆಲವು ಹೇಳಿಕೆಗಳಿಗೆ ನಮ್ಮ ಸಮಾಜದಲ್ಲಿ ಗೊಂದಲ ಉಂಟಾಗಿತ್ತು. ಕಾರಣ ಏನಂತಂದರೆ, ದಿನಾಂಕ 29 ನಾಳೆನೇ ಬೆಳಗ್ಗೆ ಸೋಮವಾರ ಕಲಬುರಗಿ ನಗರದಲ್ಲಿ 11 ಗಂಟೆಗೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿತ್ತು. ಅದಕ್ಕಾಗಿ ಕೆಲವು ಮುಖಂಡರಿನ ನಮ್ಮ ಸಮಾಜದ ಮುಖಂಡರು ಈ ಒಂದು ಪ್ರತಿಭಟನೆ ಕೈ ಬಿಡಬೇಕು, ನಾವು ಅಲ್ಲಿ ಮಾತಾಡಿವಿ ಇಲ್ಲಿ ಮಾತಾಡಿವಿ ಅಂತ ತಿಳ್ಕೊಂಡು ಹೇಳಿಕೆ ನೀಡಿದ್ದಾರೆ. ಅದಕ್ಕಾಗಿ ಗೊಂದಲ ಸೃಷ್ಟಿಯಾಗಿದೆ. ಇವತ್ತು ಏನಾದಪ್ಪ ಅಂತಂದ್ರೆ, ನಾವು ಯಾವುದೇ ಕಾರಣಕ್ಕೆ ಈ ಒಂದು ಪ್ರತಿಭಟನೆ ಹೋರಾಟವನ್ನು ನಿಲ್ಲಿಸಲ್ಲ. ಯಾಕಂದ್ರೆ ನಮ್ಮ ಶಿವಕುಮಾರ್ ನಟೇಕರ್ ಅವರು ನಮ್ಮ ಯಾದಗಿರಿ ಜಿಲ್ಲೆಗೆ ಬಂದಾಗ ಪೂರ್ವಭಾವಿ ಸಭೆ ಮಾಡಿದ್ರು. ನಮ್ಮ ಒಂದೇ ಯಾದಗಿರಿಯಲ್ಲಿ ಅಲ್ಲ, ಎಲ್ಲಾ ತಾಲೂಕುಗಳಲ್ಲಿ ಪೂರ್ವಭಾವಿ ಸಭೆ ಮಾಡಿ ಎಲ್ಲಾ ಮುಖಂಡರ ಜೊತೆ ನಿರ್ಣಯ ಮಾಡಿ ಒಂದು ಹೋರಾಟ ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಈ ಹೋರಾಟ ನಿಲ್ಲಿಸ್ಲಿಕ್ಕೆ ಕಾರಣ ಇಲ್ಲ. ಅದಕ್ಕಾಗಿ ತಾವು ನಮ್ಮ ಯಾದಗಿರಿ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಮಾಜದ ಯುವಕರು, ಮುಖಂಡರು, ಹಿರಿಯರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಹೋರಾಟವನ್ನು ಯಶಸ್ವಿಗೊಳಿಸಬೇಕಂತೂ ತಮ್ಮೆಲ್ಲರಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊಳ್ತೀನಿ. ಒಂದೇನಾದಂತಂದ್ರೆ, ಯಾಕಂದ್ರೆ ದಾರಿ ತಪ್ಪಿಸುವ ಕೆಲಸ ಆಗಬಾರದು. ತಾವು ಹಿರಿಯರಿದ್ದೀರಿ. ಯಾಕಂದ್ರೆ ಶಿವಕುಮಾರ್ ನಟೇಕರ್ ಅವರು ಸಣ್ಣ ವಯಸ್ಸಿನಲ್ಲಿ ಒಂದು ಛಲ ತೊಟ್ಟು ನಮ್ಮ ಸಮಾಜವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಎಲ್ಲರ ಜೊತೆ ಸಮಾಲೋಚನೆ ಮಾಡಿ ಈ ಒಂದು ನಿರ್ಧಾರ ಕೈಗೊಂಡ್ರು. ಅದೇನಾದಪ್ಪ ಅಂತಂದ್ರೆ ಅವರು ಸ್ವಂತ ನಿರ್ಧಾರ ಮಾಡಿ ಅವರು ಏನಾದಪ್ಪ ಅಂತಂದ್ರೆ ಮಾಡಿದ್ದಲ್ಲ. ಅದಕ್ಕಾಗಿ ಅವ್ರ ಜೊತೆಗೆ ನಾವು ಎಲ್ಲರೂ ಏನಪ್ಪ ಅಂದ್ರೆ ಕೈ ಜೋಡಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ನಮ್ಮ ಜಿಲ್ಲೆಯಿಂದ ಸ್ವಪ್ರೇರಿತರಾಗಿ ಸ್ವಇಚ್ಛೆಯಿಂದ ತಾವೆಲ್ಲರೂ ಬಂದು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು. ಯಾಕಂದ್ರೆ ಸುಮಾರು 40 ವರ್ಷಗಳ ಹಿಂದನೇ ಇದೇನಾದಪ್ಪ ಅಂತಂದ್ರ ಒಂದು ನಮ್ಮ ಕೋಲಿ ಕಬಲಿಗ ಸಮಾಜ ಏನಾದಪ್ಪ ಅಂತಂದ್ರ ನಮ್ಮ ಎಸ್ಟಿಗೆ ಸೇರ್ಪಡೆ ಆಗ್ಬೇಕಾಗಿತ್ತು. ಕಾರಣಾಂತರಗಳಿಂದ ಆಗ್ಲಿ. ಯಾಕಂದ್ರೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ದಿವಂಗತ ವಿಠಲ್ ಹಿರೇಯೂರು ಸಾಹೇಬ್ರು ಏನಾದಪ್ಪ ಅಂತಂದ್ರೆ ಪ್ರತಿಭಟನೆಗೆ ಕುಂತಿದ್ರು. ಅಂತ ಸಂದರ್ಭದಲ್ಲಿ ಆಗಿನ ಪ್ರಧಾನಿಗಳಾಗಿರ್ತಕ್ಕಂಥ HD ದೇವೇಗೌಡರು ಆ ಒಂದು ಕಲಬುರಗಿಗೆ ಬಂದ್ ಏನದಪ್ಪ ಅಂದ್ರ ಘೋಷಣೆ ಮಾಡ್ಬೇಕಂತ ಒಂದು ಉದ್ದೇಶ ಇಟ್ಕೊಂಡ್ ಬಂದ್ರು. ಆದ್ರೆ ಅವಾಗ ಏನದಪ್ಪ ಅಂದ್ರೆ ಕೆಲವು ದುಷ್ಟ ಶಕ್ತಿಗಳು ಕಪ್ಪು ಬಾವುಟ ತೋರಿಸಿದ ಕಾರಣನೇ ಏನದಪ್ಪ ಅಂತ ಅದು ಇಲ್ಲಿ ತಕ್ಕ ಹಿಂದಕ್ಕೆ ಬಿತ್ತು. ಆದ್ರೆ ಈಗ ಏನದಪ್ಪ ಅಂದ್ರೆ ಯಾವುದೇ ಕಾರಣಕ್ಕೂ ನಾವು ಪ್ರತಿಭಟನೆ ನಿಲ್ಸಂಗಿಲ್ಲ. ತಾವೆಲ್ಲರೂ ಬಂದು ಈ ಒಂದು ಹೋರಾಟ ಯಶಸ್ವಿಗೊಳಿಸಬೇಕಂತ ತಮ್ಮೆಲ್ಲರಲ್ಲಿ ಕಳಕಳಿಯಿಂದ ನಾನು ಮನವಿ ಮಾಡಿಕೊಳ್ತೇನೆ. ಜೈ ಹಿಂದ್, ಜೈ ಅಂಬಿಗ.